ನೋಡಮ್ಮ, ನೋಡು ನಮ್ಮಿಬ್ಬರು ಜೋಡಿ ಹೆಂಗೈತಂತ ನೋಡು. ಅಲ್ಲ, ನಾನು ಇಷ್ಟಪಟ್ಟವ್ರ ಮದುವೆ ಆಗದೆ ಕಷ್ಟಪಟ್ಟುಕೊಂತ ಇನ್ನೊಬ್ಬಕಿನ ಮದುವೆ ಆದ್ರೆ ನಾನು ಅಲ್ಲಿ ಚಂದಾಗ ಜೀವನ ಮಾಡ್ತಾರಂತ ನಿನಗೆ ಅನಿಸ್ತತೇನ? ಅನಿಸ್ತತಿ? ಇಲ್ಲಲ್ಲೋ. ಅದಕ್ಕೆ ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿ ಬಿಡಮ್ಮ. ನನ್ನನ್ನು ಯಾಕೆ ಈ ರೀತಿ ಬಲವಂತ ಮಾಡಕತ್ತಿದ್ದೆ ನನಗೆ? ಹಾಂ, ನೀನು ಇಷ್ಟಪಟ್ಟಾಕಿನ ಮದುವೆ ಆಗಂತಾರ ಸುಮ್ಮನೆ ಬಿಡ್ತಾನ? ನಮ್ಮ ಮನೆ ಮಾನ ಮರಿಗೆಲ್ಲ ಕಳ್ಕೊಂಡು ಕುದಿರ್ತಾನ. ಅಲ್ಲೋ ಹಲ್ಕಟ್ ಬಾಡಿ ಏನು ಓದತ್ ಹೋಗಿದ್ದ? ಹಾಂ, ಹೋಗುವಂಥದ್ದು ಏನು ರೋಗ ಬಂದತ್ತೆ ನಿನಗೆ? ಅಲ್ಲ, ಈಗಿನ ಮದುವೆ ಆಗಕಿನ ಇನ್ನೊಂದು ಮದುವೆ ಮಾಡ್ಕೋತಾನೆ ಅಂತೇಳಿ ನಿನಗೇನು ದಾಡಿ ಬಂದತ್ತು? ಹಾಂ, ಈಗಿನ ಮದುವೆ ಆಗಕ್ಕೆ ಮತ್ತು ಮನೆಯಾಗ ಮಗಳದಾಳ. ನೀನು ಹಿಂಗೆ ಎರಡನೇದಕ್ಕೆ ಮದುವೆ ಆಗಿ ಅಂದ್ರೆ ಈಗ ಹಿಂಗೇನಾಗಿತ್ತು ಏನೋ? ಎರಡನೇದಕ್ಕೆ ಮದುವೆ ಮಾಡ್ಕೊಂಡು ಬಂದಾನು. ಈಗ ನಿಮ್ಮ ತಂಗಿ ಹೆಂಗದ ಅಂತ ಕೆಲಸ ನಾಳೆ ನಿನ್ನ ತಂಗಿಗೆ ಅಂದ್ರೆ ಏನು ಮಾಡೋದು? ಹಾಂ, ಓ, ನೀ ಅದು ತಲೆ ಕೆಡಿಸ್ಕೋತೇನ? ಅದನ್ನೆಲ್ಲ ತಲೆನೇ ಕೆಡಿಸ್ಕೋಬೇಡ. ನಾನಾಕಿ ಚಲೋ ಹುಡುಗನ್ ನೋಡಿ ನಾನು ಮದುವೆ ಮಾಡ್ತೇನೆ. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಬೈ. ನೀನು ಯಾಕೆ ಚಿಂತೆ ಮಾಡ್ತಿದ್ದೀಯ? ತಂಗಿ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಐತಿ, ನಾನು ಮಾಡ್ತೇನೆ ನೋಡು. ಆದ್ರೆ ನಾನು ಮದುವೆ ಆಗೋದು ಮಾತ್ರ ಈಕಿನ. ಈಗ ನಾನು ಅವ್ರ ಮನೆಗೆ ಹೋಗಿ ಬರ್ಬೇಕು. ಅವ್ರು ಅವಾಗ ಅಲ್ಲಿ ಏನಾಗೈತೆ ಅಂತ ನೋಡ್ಬೇಕು. ಇಲ್ಲ ಅಂತಂದ್ರೆ ಇಲ್ಲೇ ಹಿಂಗೆ ಜಗಳ ಮಾಡ್ಕೊತ ನಿಂತ್ರೆ ಅಲ್ಲಿ ಅವ್ರಿಗೆ ಏನಾರ ಆದ್ರೆ ಏನು ಮಾಡೋದು? ರವಿ, ಬೇಡ, ನೀವು ಬರೋದು ಬೇಡ. ಆ ಆಂಟಿಗೆ ನೀವು ಬರೋದು ಇಷ್ಟ ಇಲ್ಲ ಅಂದ್ರೆ ಬೇಡ. ಬಲವಂತವಾಗಿ ನೀವು ಅಲ್ಲಿ ಬಂದು ಮತ್ತು ನಿಮ್ಮ ತಾಯಿ ಮಗನ ಮಧ್ಯೆ ನಾವು ಜಗಳ ಹಚ್ಚಿದಂಗೆ ಆಗ್ತತಿ. ಅವರು ಅಪ್ಪ ಅಮ್ಮನ ಚಪ್ಪಲ್ ತೊಗೊಂಡು ಹೊಡಿತಾರಂತ ಇದಕ್ಕೆ ನಂಗೆ ಸಿಟ್ಟು ಬಂತ ಹೊರತು ಅದನ್ನು ಬಿಟ್ಟು ನನಗೆ ಅವ್ರ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ, ಬೇಜಾರಿಲ್ಲ, ಏನಿಲ್ಲ. ನನ್ನಿಂದನೇ ತಪ್ಪಾಗಿದ್ದು, ನಾನೇ ಬರಬಾರ್ದಾಗಿತ್ತು ಇಲ್ಲಿ. ನೋಡು, ನಾನು ನಿನ್ನ ಮದುವೆ ಆಗಂಗಿಲ್ಲ. ನನಗೆ ನಿನ್ನ ಮದುವೆ ಆಗೋಕ್ಕೆ ಇಷ್ಟನೂ ಇಲ್ಲ. ನಿಮ್ಮಮ್ಮ ತೋರಿಸಿರೋ ಹುಡುಗಿನ ಮದುವೆ ಆಗು. ನಾನು ಮಾತ್ರ ನಿನ್ನ ಮದುವೆ ಆಗಲ್ಲ. ಏನು ಹೇಳ್ತಾ ಇದೀಯ ಮಧು ನೀನು? ಮದುವೆ ಆಗಲ್ಲ ಅಂತಂದ್ರೆ? ಓ, ನಮ್ಮಮ್ಮ ಇಷ್ಟೆಲ್ಲ ಅಂದ್ಲು ಅಂತ ಈಗ ನನ್ನ ಮದುವೆ ಆಗ್ದ ನೀನು ಬೇರೆಯವ್ರನ್ನ ಮದುವೆ ಆಗಕ್ಕೆ ಒಪ್ಕೋತಿ? ಹಾಂ, ನೋಡು, ನಾನು ಮಾತ್ರ ನಿನ್ನನ್ನೇ ಮದುವೆ ಆಗೋದು. ಅದು ಹೇಗಾದರೂ ಆಗಲಿ. ನೋಡು, ನಿಮ್ಮಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮಪ್ಪ ಅಮ್ಮನೂ ನಿನ್ನ ಒಪ್ಕೋತಾರ, ನಮ್ಮಪ್ಪನೂ ನಿನ್ನ ಒಪ್ಕೋತಾರ. ಬೇಡ ರವಿ, ಇದೆಲ್ಲ ಬೇಡ. ಈ ಜಗಳ ಬೇಡ. ನಿಮ್ಮಮ್ಮ ತೋರಿಸೋ ಹುಡುಗಿನ ಮದುವೆ ಆಗಿ ಚೆನ್ನಾಗಿರು. ನನ್ನನ್ನು ಯಾಕೆ ಮದುವೆ ಆಗ್ತೀಯ? ನನ್ನಲ್ಲಿ ಏನಂತದಿದೆ? ಬೇಡ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚಿ ನಾನು ನಿನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ನೀ ಸರಿಯಾಗಿ ಹೇಳಾಕತ್ತಿದ್ದಿ ಬಿಡು. ಈಕಿಗೆ ನಾಟಕ ಮಾಡಕತ್ತಾಳ. ಈಗ ನಾಟಕ ಹಲ್ಕಟ್ ಮೂಳ ಈಗ ಹೇಳಾಕತ್ತೇನೆ. ನನ್ನ ಮಗನ ಏನಾರ ನೀ ತಾಳಿ ಕಟ್ಟಿಸ್ಕೊಂಡು ಅವನ ಕೈಯಿಂದ ನಾನು ಮಾತ್ರ ಈ ಮನೆಯಾಗ ನೀನು ನೆಮ್ಮದಿಯಾಗಿ ಇರಾಕ ಬಿಡುವುದಾ ಇಲ್ಲ? ನಾನು ನರಳಿಸಿ ನೀನು ಸಾಯಿಸಿಬಿಡ್ತಾನೆ. ನಾನು ನೆನ್ಪಿಟ್ಕ ನೀನು. ಯವ್ವ, ಬಾಯಿ ಮುಚ್ಚು. ಸುಮ್ಮನೆ ನನಗೆ ಸಿಟ್ಟ ನೆತ್ತಿಗೆರೆಸ್ಬೇಡ. ಏನು ನಡೆಯತ್ತಿಲ್ಲ ಮನ್ಯಾಗ? ನೀವು ಜಗಳ ಅಲ್ಲಿವರೆಗೂ ಕೇಳಾಕತ್ತತಿ. ಹಾಂ, ಏದಕ್ಕೆ ಸಲ ಜಗಳ ಆಡಾಕತ್ತೀರಿ? ಬಂದ್ರೇನ ಬರ್ರಿ, ನಿಮ್ಮ ಮಗಗೆ ಸ್ವಲ್ಪ ಬುದ್ಧಿ ಹೇಳ್ಬರ್ರಿ. ಈಕೆನ ನೋಡಕ್ಕೆ ಈಕೆ ಹಾಳಾದಾಕಿನ ಈಕಿನ ಮದುವೆ ಹಾಕೋಣಂತ ನಿಂತಾನ. ಈಕೆ ಈ ಮನೆ ಗಂಟ ಅವನ್ನ ಕರೆಯಕ್ಕೆ ಬಂದಾಳ. ಹಾಂ, ಈ ಮೂಳನ ಮದುವೆ ಹಾಕಾರಂತ ಈಕೆಗೆ ಎರಡನೇ ಮದುವೆ. ಹಾಂ, ಈಕಿನ ಮದುವೆ ಆಗಿ ಬಂದ್ರೆ ನಮ್ಮ ಮನೆಯಾಗ ಏನಂತ ಆಗಬೇಡ. ನಮ್ಮ ಊರಾಗೆ ಮಂದಿಲ್ಲ ಏನು ಅನ್ಕೋಬೇಡ. ಹಾಂ, ನಮ್ಗೇನು ಹುಡುಗಿ ಸಿಗಬೇಡ. ನೀವು ಹಂಗೆ ಏನು ಹುಡುಗಿ ಸಿಗ್ಲಿಲ್ಲ ನೌಕರಿ ಮಾಡ್ತಾನೆ ಅಂತ ಅನ್ನಂಗಿಲ್ಲ. ಹೋಗಿ ಈಕಿನ ಮದುವೆ ಹಾಕೋಣಂತೀವನು. ಏನೋ ರವಿ, ನಿಮ್ಮ ಹೇಳೋದು ಕರೆಯೇನ? ನೀನು ಇದ ಹುಡುಗಿನ ಮದುವೆ ಆಗ್ಬೇಕನ್ನಕತ್ತೇನ? ಅವಾಗ ಹೇಳಿದ್ದು ಇದ ಹುಡುಗಿನಕ್ಕೆ? ಹೌದಪ್ಪ, ನನ್ನ ಮದುವೆ ಅಂತ ಆದ್ರೆ ಅದು ಇದ ಹುಡುಗಿನ. ಇವಳನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗಂಗಿಲ್ಲ. ಅಮ್ಮ ಬೈ ಸಲುವಾಗಿ ಈಕೆ ನನ್ನ ಮದುವೆ ಆಗೋದಿಲ್ಲ ಅನ್ನತ್ತಾಳೆ. ಈಗೇನಾರ ನನ್ನ ಮದುವೆ ಆಗಿದ್ರೆ ನಾನು ಸಾಯ್ತಾನೆ ಹೊರತು ಈಕಿನ ಬಿಟ್ಟು ನಾನು ಬೇರೆ ಮದುವೆ ಆಗಂಗಿಲ್ಲ ಅಷ್ಟೇ. ಹಿಂಗಂದ್ರೆ ಇದು ಸುಮ್ಮನೆ ಆಗಂಗಿಲ್ಲ. ಒಳ್ಳೆ ಉಪಾಯ ಮಾಡ್ಬೇಕು. ಸರಿ, ಹಾಗಾದ್ರೆ ಇದ ಹುಡುಗಿನ ಮದುವೆ ಆಗುವಂತೆ. ನಾನು ಈ ಮದುವೆಗೆ ಒಪ್ಕೋತಾನೆ. ನಿಮ್ಮ ಅವ್ವನ ನಾವು ಒಪ್ಪಿಸ್ತಾನೆ. ನೀ ಏನು ಯೋಚನೆ ಮಾಡಬೇಡ. ನೋಡ, ನೀನು ಸುಮ್ಮನೆ ಇರು. ಈಗ ಅವರು ಮದುವೆ ಆಗಲಿ. ಹಾಂ, ಮುಂದಿದ್ದು ಬಂದಿದ್ದ ನೋಡ್ಕೊಳಕ್ಕೆ ಬರ್ತೈತಿ. ಅವ್ರಿಬ್ರು ಪ್ರೀತಿ ಮಾಡಾಕತ್ತಾರ. ಅವ್ರ ಪ್ರೀತಿಗೆ ನಾವು ಅಡ್ಡಲಾಗಿ ನಿಂದ್ರಬಾರ್ದು. ಈಗ ಪ್ರೀತಿ ಮಾಡಾಕತ್ತಾರ ಅಂದಮೇಲೆ ಅವ್ರಿಗೆ ನಾವು ಒಂದು ಒಳ್ಳೆ ಮಾತು ಹೇಳಬೇಕು. ಹಾಂ, ಆ ಹುಡುಗಿದ ಎರಡನೇ ಮದುವೆ ಆದ್ರೆ ಒಂದನೇ ಮದುವೆದು ಅದು ಇಷ್ಟ ಇಲ್ಲದ ಮದುವೆ ಅಂತ ಹೇಳಾಕತ್ತಾನೆ. ಇಲ್ಲ, ಹೇಳಿದ್ಮೇಲೆ ಮುಗಿಸ್ಬೋದು. ಅವ್ನು ಮೊನ್ನೆ ಹೇಳಿದ ನಮಗೆ. ಹಾಂ, ಅವಾಗ ಹ್ಞೂ ಅಂತ ಹೇಳಿದ ನಾನು. ಈಗ ಮತ್ತೆ ಅವ್ನು ಕರ್ಕೊಂಡು ಬಂದ್ಮೇಲೆ ಮತ್ತೆ ನೀ ಯಾಕೆ ಒದರಾಕತ್ತಿದ್ದೀ? ಹಾಂ, ನಿನ್ಗೇನಂತ ನಾನು ಹೇಳಿದ್ಮೇಲೆ ಸುಮ್ಮನೆ ಇದು ಬಿಡ್ಬೇಕು. ಆತು, ಏನಾರು ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಹಾಂ, ನೋಡಪ್ಪ ರವಿ, ನೀನು ಹೇಳಿದಂಗೆ ಈ ಹುಡುಗಿ ಜೊತೆ ನೀನು ಮದುವೆ ಮಾಡೋನು. ನಾಳೆ ಅಥವಾ ನೀನು ಯಾವಾಗ ಹೇಳ್ತೀವಿ ಅವಾಗ ಅವ್ರ ಮನೆಗೆ ನೋಡಕ್ಕೆ ಹೋಗೋನು. ಸರಿನಾ? ಅಲ್ರಿ, ನಿಮ್ಗೆ ಹುಚ್ಚಿಗೆ ಚಿಡತ್ತನ? ನನ್ನ ಮಗ ಇನ್ನ ಮೊದಲೇ ಮದುವೆ, ಈ ಹೆಣ್ಣಿಗೆ ಎರಡನೇ ಮದುವೆ. ಹಾಂ, ನಿಮಗೆ ಹುಚ್ಚ ಹಿಡ್ದತ್ತಂತ ಅನಿಸ್ತತಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೇನೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರುವಂತ ಅನ್ನಿ. ಆಯ್ತು, ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನನ್ನ ಮಗಂದ ಮದುವೆನ ಹೆಂಗಾರ ಮಾಡ್ರಿ. ನನ್ನ ಮಾತು ಕೇಳಂಗಿಲ್ಲಲ್ಲ. ನಾನು ಏನು ಮಾಡಿ ಸಾಯ್ಲಿಲ್ಲ. ಈ ಮನೆ ಇದ್ರೆಟ್ಟ ಬಿಟ್ಟರೆಟ್ಟ ನಾವು ನಮ್ಮ ಮಾತು ಯಾರು ಕೇಳಂಗಿಲ್ಲ. ನಾವು ಓದ್ಕೊಂಡು ಬಡ್ಕೊಂಡು ನಾವು ಸಾಯ್ಬೇಕು. ಲಬೋ 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 ಅಂತೇಳಿ. ಆದ್ರೆ ನಮ್ಮ ಮಾತು ಯಾರು ಕೇಳಂಗಿಲ್ಲ. ತಮಗೆ ತಿಳಿದಿದ್ದ ಮಾಡ್ತಾರೆ. ತಿಳಿದಂಗೆ ಮಾಡ್ಕೊಂಡು ಹೋಗ್ರಿ ಕಡೆ. ನಾನು ಏನು ಕೇಳಂಗಿಲ್ಲ. ನಾನು ಎಲ್ಲೂ ಬರಂಗಿಲ್ಲ. ನಾನು ಎಲ್ಲೂ ಕರೆಯಕ್ಕೆ ಹೋಗ್ಬೇಡ್ರಿ. ಒಳಗೆ ಹೋಗಂತ ಹೇಳಿ ನಾನು. ಸುಮ್ಮ ಬಾಯಿ ಮುಚ್ಕೊಂಡು ಒಳಗೆ ಹೋಗ್ಬೇಕಷ್ಟೇ. ಏನು ಮಳ್ಳು ಮಾಡ್ಯಾಳೋ ಏನೋ. ನನ್ನ ಮಗಗೂ ಮಳ್ಳು ಮಾಡ್ಯಾಳು, ನನ್ನ ಗಂಡಿಗೂ ಮಳ್ಳು ಮಾಡ್ಯಾಳು. ಮಳ್ಳು ಮಾಡಿ ಕೆಲಸ ಮದುವೆ ಆಗಕ್ಕೆ ನಿಂತಾಳು. ಎಂತ ಹಾದ್ರಿಗಿತ್ತಿ ನಮ್ಮ ಮನೆಗೆ ಬರಾಕತ್ತಾಳ ಏನು? ಈ ಬಿಡಾಡಿ ನಮ್ಮ ಮನೆಗೆ ಏನಾರ ಬಂದ್ರೆ ಮುಗ್ದು ಹೋದ. ಅಯ್ಯೋ ಶಿವಣ, ಈಗ ನನ್ನ ಗಂಡ ನನ್ನ ಮಗಳ ಮಾತು ಕೇಳವಾರು. ಇನ್ನು ಈಕೆ ಏನಾರ ಮದುವೆ ಆಗಿ ಬಂದ್ರೆ ನನ್ನ ಮನೆ ಎಕ್ಕೂಟ್ ಹೋಗ್ಬಿಡ್ತತಿ, ಎಕ್ಕೂಟ್ ಹೊಕ್ಕತಿ. ನೋಡು, ಬಾಯಿ ಮುಚ್ಕೊಂಡು ಒಳಗೆ ಹೋಗೀಗ. ಇಲ್ಲ ಅಂದ್ರೆ ತೆಗೆದು ಒಂದು 4 ಬಿಡ್ಬೇಕಾಕತ್ ನೋಡು. ಹೊಕ್ಕೇನಿಲ್ಲ. ಆಯ್ತು ತಗೋರಿ, ಹೊಕ್ಕನ ಹೋಗಾಕ ನಿಂತಾನಲ್ಲಿ ಹೊಕ್ಕನ. ಏನಾರ ಮಾಡ್ಕೊಂಡು ಸಾಯಿರಿ. ನಾನು ಎದಕ್ಕೂ ಕರಿಬೇಡ್ರಿ. ನಾನು ಎದಕ್ಕೂ ಬರೋದಿಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ಹಾಂ,
ನೋಡಪ್ಪ ರವಿ, ಈಗ ನಿಮ್ಮ ಅವ್ವ ಸಿಟ್ನ್ಯಾಗ ಹಂಗೆ ಮಾತಾಡ್ಯಾಳ. ಸಮಾಧಾನ ಆದ್ಮೇಲೆ ನಾನು ಆಕಿಗೆ ಕುಂದ್ರಿಸಿ ಬುದ್ಧಿ ಹೇಳ್ತಾನೆ. ಹಾಂ, ನೀನೇನೋ ಸಿಟ್ಟು ಮಾಡ್ಕೋಕೆ ಹೋಗ್ಬೇಡ ನಿಮ್ಮ ಅವ್ವನ ಮೇಲೆ. ನೋಡುವ ಮಧು, ನನ್ನ ಮಗ ಮೊನ್ನೆ ಹೇಳ್ಯಾನ, ನಾನು ಹಿಂಗೆ ಒಂದು ಹುಡುಗಿನ ಪಿರುತಿ ಮಾಡಾಕತ್ತಾನೋ, ಮದುವೆ ಆಗ್ತಾನೋ, ಮದುವೆ ಅಂತ ಆದ್ರೆ ಆಕಿ ನನ್ನ ಅಂತ ಹೇಳಿ ಅದಕ್ಕೆ ನಾನು ಹ್ಞೂ ಅಂತ ಒಪ್ಪಿಗೆ ಕೊಟ್ಟಿದ್ನಿ. ಆದ್ರೆ ಅವ್ರ ಅವ್ವನ ಸ್ವಲ್ಪ ತಲೆ ಕೆಟ್ಟಾಗಿ ಮಾತಾಡ್ತಾಳೆ ಅಷ್ಟೇ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಹಾಂ, ಇಲ್ಲ ಅಂಕಲ್, ನನಗೆ ಮದುವೆ ಬೇಡ. ನನಗೂ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿ ತಾಯಿ ಮಗನ ಮಧ್ಯೆ ಜಗಳ ಹಚ್ಚಿ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗಂತೂ ಈ ಮದುವೆ ಬೇಡ. ಅಯ್ಯೋ ಆಕೆ ಹಂಗವ, ಆಕೆ ಹಂಗ ಅಂತ ಹೇಳಾಕತ್ತನಲ್ಲ. ನೋಡು, ನೀ ಏನು ಯೋಚನೆ ಮಾಡಬೇಡ. ನಿಮ್ಮಿಬ್ಬರು ಮದ್ವೆ ನಡೀತೈತಿ. ನಾ ಮುಂದೆ ನಿಂತ ನಿಮ್ಮ ಮದ್ವೆ ಮಾಡ್ತೇನೆ, ಸರಿನಾ? ನಾನು ಹೇಳ್ತೇನೋ ಬರ್ತಾಳೆ ಆಕೆ, ನಿಮ್ಗೆ ಅಕ್ಷತೆ ಕಾಳು ಹಾಕಿ ಆಕೆ ಮನೆ ತುಂಬಿಸ್ಕೊತಾಳೆ ನೋಡ್ತಿರ್ಬೇಕಾರೆ. ನಾನು ಹಂಗೆ ಮಾಡ್ತೇನೆ. ಹಾಂ ಅಪ್ಪ, ನಂಗೆ ತುಂಬ ಖುಷಿ ಆಗತ್ತಪ್ಪ. ಅವ್ವ ಅಂತೂ ಅರ್ಥ ಮಾಡ್ಕೋವಾಳ. ನೀ ಆದರೂ ಅರ್ಥ ಮಾಡ್ಕೋತಿಲ್ಲ ಅಂತ ಅನ್ಕೊಂಡಿದ್ನಿ. ನೀ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನನಗಷ್ಟೇ ಸಾಕು. ನನಗಂತೂ ಈಗಿನ ಬಿಟ್ಟಿರಕ ಮನ್ಸ ಒಪ್ಪತ್ರಕ್ಕಿಲ್ಲ. ಅದ್ರಾಗ ಅವ್ರ ಅವ್ವ ಅವರಪ್ಪ ಬೇರೆ ಒಪ್ಕೊಂಡ್ಬಿಟ್ಟಿದ್ರು. ಈಗಿನ ಬಿಟ್ಟಿರಕ ನನಗೆ ಆಗಾದ್ರಕ್ಕಿಲ್ಲ. ಎರಡ ಉಳ್ದಿತ್ತು ನನಗೆ. ಅವ್ವ ಏನಾರ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಇವ್ರ ಮನೆಯಾಗ ಹೇಳಿದಂಗೆ ಕೇಳಿ ಮದುವೆಯಾಗಿ ಅಲ್ಲೇ ಇರ್ಬೇಕಂತ ಅನ್ಕೊಂಡಿದ್ನಿ. ಇಲ್ಲ, ಯಾರನ್ನ ಮದುವೆ ಆಗ್ದ ನನ್ನ ಕೆಲಸನೂ ಬಿಟ್ಟ ಎಲ್ಲ ಬಿಟ್ಟ ನಾನು ಜೀವನ ಕಳ್ಕೊಬೇಕಂತ ಅನ್ಕೊಂಡಿದ್ನಿ. ಆದರೆ ನೀನು ಬಂದು ಮದುವೆಗೆ ಒಪ್ಪಿಗೆ ಕೊಡೋಣ, ನನಗೆ 100 ಆನೆ ಬಲ ಬಂತಪ್ಪ, 100 ಆನೆ ಬಲ ಬಂತು. ಏನೈತಿ ಹೇಳ ಜೀವನದಾಗ? ನಿಮ್ಮ ಅವ್ಗ ತಿಳಿಯಂಗಿಲ್ಲ ನೋಡ್ರಿ. ನೀವು ಆರಾಮಾಗಿ ನೆಮ್ಮದಿಯಾಗಿರ್ಬೇಕು. ಈಗ ಆಕಿ ನಿನ್ನ ಕರಿಯಾಕೆ ಬಂದಾಳನಲ್ಲ, ಹೋಗಿ ಬಾ. ಅವ್ರ ಮನ್ಯಾಗ ಏನೈತಿ, ಅವ್ರ ಅವ್ಗ ಏನಾಗೈತೆ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರೋ. ಮುಂದಿಂದ ಎಲ್ಲ ಮಾತುಕತೆ ನಾವು ಆಮೇಲೆ ಮಾಡೋಣಂತ, ಸರಿನಾ? ಹೋಗಿ ಬರ್ರಿ. ಸರಿಯಪ್ಪ, ಥ್ಯಾಂಕ್ ಯು ಅಪ್ಪ. ಅಮ್ಮಗ ನೀನ ಬುದ್ಧಿ ಹೇಳಪ್ಪ. ಬರ್ತೀನಿ. ಹೋಗಿ ಬರ್ತೀವಿ ಅಂಕಲ್. ಅಯ್ಯೋ, ನನ್ನ ಮುದ್ದಿನ ಸೊಸೆಯ ಮಾವ ಅನ್ನವ. ಹೋಗಿ ಬರ್ತೀನಿ ಮಾವ ಅನ್ಬೇಕು. ಮದುವೆ ಆದಮೇಲೆ ಕರೆಯೋದಿದ್ದೇ ಇದೆಯಲ್ಲ ಅಂಕಲ್, ಅವಾಗ ನೋಡೋಣ. ಇವಾಗ ನಾನು ಬರ್ತೀನಿ. ಸರಿ, ಬನ್ನಿ ಹೋಗೋಣ. ಅಂಟಿಗೆ ಏನಾಗೈತೆ ಏನೋ ನೋಡೋಣ, ಬನ್ನಿ. ಹೌದು, ನಡೀರಿ ಹೋಗೋಣ. ನನ್ನ ಮಗನ ಜೊತೆ ಮದ್ವೆ ಮಾಡ್ತಾನಂತ ಅನ್ಸ್ಕೊಂಡಿದ್ದಿ? ಇಲ್ಲ, ಈ ಮದ್ವೆ ಆಗಕ ನಾನು ಬಿಡಂಗಿಲ್ಲ. ನೀನು ನನ್ನ ಮನೆಗೆ ಸೊಸೆಯಾಗಿ ಬರೋಕೆ ನಾನು ಒಪ್ಕೊಳ್ಳೋಣಂತ ಅನ್ಕೊಂಡಿದ್ದಿ? ಅದು ಕನಸಿನ ಮಾತು. ಅದು ಯಾವತ್ತೂ ನೆರವೇರಂಗಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಯಕ ನೀನು ನಮ್ಮ ಮನೆಗೆ ಬರ್ತಿದ್ದಿ? ನನ್ನ ಹೆಂಡತಿನ ನಿನ್ನ ಮುಂದೆ ಬೈದು ಕಳಿಸಿದನಂತ ಅಂದ್ರೆ ನನ್ನ ಪ್ಲ್ಯಾನ ಬ್ಯಾರೆ ಆಯ್ತಂತ. ನೀ ನನ್ನ ಮನೆಗೆ ಏನಾದರೂ ಸೊಸೆಯಾಗಿ ಅಷ್ಟಕ್ಕೂ ಕಾಲಿಟ್ರ ನೀನು ಜೀವಂತವಾಗೇ ಉಳಿಯಂಗಿಲ್ಲ. ನರಕ ಯಾತನೆ ಅನುಭವಿಸ್ಬೇಕು. ಅಷ್ಟು ಮೀರಿ ನನಗೆ ಗೊತ್ತಿಲ್ಲದಂಗ ನೀನು ತಾಳಿ ಕಟ್ಟಿಸ್ಕೊಂಡ ನನ್ನ ಮನೆಯೊಳಗೆ ಕಾಲಿಟ್ರ ನರಕ ಏನಂತ ನಾನು ತೋರಿಸ್ತೇನೆ ನಿನಗೆ. ಉಣ್ಣಾಕನು ಒಂದು ಅಗಳ ಬಾಯಾಗ ಹಾಕಕನು ಯೋಚನೆ ಮಾಡ್ಬೇಕು. ಹಂಗೆ ಮಾಡ್ತಾನೆ. ನೀನು ನನ್ನ ಮಗನ ಜೊತೆ ಜೀವನ ಮಾಡಬಾರ್ದು. ಹಂಗೆ ನನ್ನ ಮಗನ ಊರು ಬಿಟ್ಟು ಕಳಿಸಿ ನೀನು ಇಲ್ಲಿ ನರಕ ಅನುಭವಿಸಿ ನರಕದಾಗ ಸಾಯು ಹಂಗೆ ಮಾಡ್ತಾನೆ. ನಿನಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ. ನನ್ನ ಮನೆ ಮಾನ ಮರ್ಯಾದೆ ಹೋಗ್ತಂದ್ರ ನಿನ್ನ ಕೊಲ್ಲಾಕು ಹೆಸಂಗಿಲ್ಲ. ನಾನು ಕೊಲ್ಲಾಕು ಹೆಸಂಗಿಲ್ಲಲೇ. ನಿನ್ನ ಸಲುವಾಗಿ ನನ್ನ ಹೆಂಡತಿನ ಬೈಯೋಂಗಾತು. ಹಾಂ, ಮದುವೆ ಆಗ್ತಾಳಂತ ನನ್ನ ಮಗನ ಮುಟ್ಟಿಗೆ ಹಾಕ್ಸ್ಕೊಂಡಿದ್ದಿ. ಅವನು ನೀನು ಅನ್ನೋಂಗೆ ಮಾಡ್ಕೊಂಡ್ಬಿಟ್ಟಿದ್ಯಾನ. ಹೋಗಿ ಆ ವೀರ್ಯಾನ ಮದುವೆ ಆಗಿ ಈಗ ನನ್ನ ಮಗನಿಗೆ ಕಂಡು ಬಿದ್ದಿದ್ದಿ. ನನ್ನ ವಿಲನವ, ನನ್ನ ಶತ್ರು ಅವ. ಅವನ್ನ ಮದುವೆ ಆಗೋದಲ್ದ ಈಗ ಬಂದ ನನ್ನ ಮಗನ ಮದುವೆ ಆಗಕ್ಕೆ ನೋಡಾಕತ್ತಿದ್ದಿ. ನಿನ್ನ ನಾನು ಸುಮ್ಮನೆ ಬಿಡಂಗಿಲ್ಲ. ನಿನ್ನ ನಾನು ಜೀವಂತವಾಗಿ ಉಳಿಸಂಗಿಲ್ಲ. ನನ್ನ ಮಗನ ಮದುವೆ ಆಗ್ತಾ ಅನ್ನೋ ಆಲೋಚನೆನ ಬಿಟ್ಟು ಬಿಡ್ಬೇಕು ನೀನು. ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶಂಕ್ರುನೇ ಅಲ್ಲ. ನೆನ್ಪಿಟ್ಕ. ಅಬ್ಬಾ ತಾಯಿ, ಭಿಕ್ಷಾ ಹಾಕ್ಯವ್ವ. 2 ದಿನ ಊಟ ಮಾಡಿ ಏನಾರ ಇದ್ರ ಕೂಡ ಯವ್ವ ಮನ್ಯಾಗ. ನೀನು ಹೊರಗಾದ್ರು ಬಾ, ಚಾಕೋತು ಒಂದು ಚುಚ್ಚೆ ನೀನು ಕೊಂದ ಹೋಗಿತೀನಿ ಇವತ್ತ. ಅಯ್ಯೋ ಯಾರಪ್ಪ ಈ ಹೊತ್ನ್ಯಾಗ? ಒಳಗೆ ಬಾಪ, ಇಲ್ಲೇ ನೋಡ್ತಾನೆ. ಏನ್ರ ಇದ್ರ ಹಾಕ್ತಾನೆ. ಹಾವ ಬನ್ರಿ ಅವರ. ಯಾರಪ್ಪ ನೀನು? ಹಾಂ, ಅಲ್ಲ ಎಲ್ಲಿ ನೋಡ್ದಂಗೈತಲ್ಲ ನೀನು? ಅಯ್ಯೋ ದೇವ್ರ, ನಾನು ಭಿಕ್ಷೆ ಬೇಡಾತ್ರಿ. ಎಲ್ಲಿ ಬೇಕಲ್ಲಿ ಭಿಕ್ಷೆ ಬೇಡ್ತಿರ್ತಾನೆ. ಅವಾಗ ನಿಮ್ಮ ಮನೆಗೆ ಒಂದ್ಸಲ ಬಂದೀನಿ. ಅದಕ್ಕೆ ಅವಾಗ ನೋಡಿರ್ಬೇಕು. ಹಸು ಭಾಳ ಆಗೈತ್ರ ಅವರ. ಏನರ ತಿನ್ನಾಕಿದ್ರು ಕೊಡ್ರಲ್ಲ. ನೋಡ್ತಾನೆ ತಡಿ, ಏನರ ಅನ್ನಗೇನಿದ್ರೆ ಕೊಡ್ತೇನೋ, ಊಟ ಮಾಡೋಂತೆ. ಹಾಂ, ಏನು ಪ್ಲೇಟ್ ಗಿಲೇಟ್ ಐತನ ಅದ್ರಾಗ ಹಾಕಿ ಕೊಡ್ತಾನೆ. ತೊಗೊಂಡು ಹೋಗಿ ಹೊರಗೆ ಕೂತ್ಕೊಂಡಾಗ ಬಾವಿ ಐತಲ್ಲ, ಅಲ್ಲಿ ಬಾವಿ ಅಂತ ತಿನ್ನು. ಪಿಲೇಟ್ ಗಿಲೇಟ್ ಏನು ತಂದಿಲ್ರವಾರ. ಜೋಳಿಗೆ ಆಗಿತ್ತ, ಅಲ್ಲೇ ಇಟ್ಟಿದ್ನಿ. ನಾಯಿ ತೊಗೊಂಡಿದ್ದ ಓಡೋಗ್ಬಿಟ್ಟತ್ರಿ. ಜೋಳಿಗೆನ ಇದ್ದಂಗೆ ಆಗದ. ಅದಿದ್ದಾಗ ಅದನ್ನ ತೆಂಬು ಮಾಡ್ಕೊಂಡು ಬೀಳ್ತಿದ್ನಿ ಅಲ್ಲಿ ಇಲ್ಲಿ. ಈಗ ಹೊತ್ಕೊ ಹಾಕು ಏನಿಲ್ಲ, ಹಾಸ್ಕೊ ಹಾಕು ಏನಿಲ್ದಂಗೆ ಆಗೈತ್ರವಾರ.
ನೀವ ಏನ್ರ ಇದ್ರ ಕೊಡ್ರಲ್ಲ ವರ. ನೋಡ್ತೇನೆ ತಡಿಪ, ಏನರ ಇದ್ರ ಕೊಡ್ತಾನ. ತೊಗೊಂಡು ಹೋಗಿ ಅಲ್ಲಿ ಬಾವಿ ಅಂತ ಕುಂತ್ಕೊಂಡ ತಿನ್ನು. ಅಲ್ಲೇ ನೀರದಾವು, ನಳ ಬರ್ತೈತಿ ಕುಡಿ. ಏನರ ಹಾಸು ಹಾಕಿದ್ರೆ ಕೊಡ್ತಾನೆ, ತೊಗೊಂಡು ಹೋಗುವಂತೆ. ಆತ್ರ ವರ ನಿಮ್ಗೆ ಪುಣ್ಯ ಬರಲಿ. ಒಂದಿಟ ಕೊಡ್ರ ವರ, ಹೊಟ್ಟೆ ಭಾಳ ಹಸ್ತತಿ. 2 ದಿನ ಆತಿ ಏನು ತಿಂದಿಲ್ಲ, ಎಲ್ಲಿಯೂ ಏನು ಸಿಕ್ಕಿಲ್ಲ. ಯಾರ ಮನ್ಯಾಗೂ ಒಂದಿಟ್ಟು ನೀರು ಕೊಡಂದ್ರೂ ಕೊಡಾಕಿಲ್ಲ. ನೀವು ನೋಡಿದ್ರೆ ಮನೆ ಒಳಗೆ ಕರೆದ್ರಿ. ಎಂಥ ಒಳ್ಳೆಯವ್ರು ಇರ್ಬೇಕು ನೀವು, ಎಂಥ ಒಳ್ಳೆಯವ್ರು ಇರಬೇಕು. ಅಯ್ಯೋ ಅದಕ್ಕೇನಪ್ಪ, ನಾವು ಉಣ್ಣೋದು ಊಟನ, ನೀನು ಉಣ್ಣೋದು ಊಟನ. ಊಟಕ್ಕಾಗಿ ಎಲ್ಲರೂ ಜಗಳ ಆಡೋದು ಪರದಾಡೋದು. ತಡಿ ತೊಗೊಂಡು ಬರ್ತಾನಂತ ಏನು ಯೋಚನೆ ಮಾಡಬೇಡ. ಕುಂದ್ರಿ, ತೊಗೊಂಡು ಬರ್ತಾನೆ.